Hello dear students, this is 8th video of the D&F block. Now atomic and ionic sizes of transition metals. Atomic and ionic sizes of transition metals. Sizes in case in the radii anta kudanu indicate ಮಾಡ್ತಾರೆ. Okay. ಪ್ರೈಮರ್ಲಿ ನಾನು 3D ಸೀರೀಸ್ ಅನ್ನ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೈಜ್ ಯಾವ ತರ ವೇರಿಯೇಷನ್ ಆಗ್ತಾ ಇದೆ, 3D ಸೀರೀಸ್, 4D ಸೀರೀಸ್, 5D ಸೀರೀಸ್ ಅಲ್ಲಿ ಯಾವ ರೀತಿ ಸೈಜ್ ವೇರಿಯೇಷನ್ ಆಗ್ತಾ ಇದೆ. ಓಕೆ, ಫಸ್ಟ್ ನಾನು 3D ಸೀರೀಸ್ ಅಲ್ಲಿ ಇಂಡಿಕೇಟ್ ಮಾಡ್ತಿದ್ದೀನಿ. 3D ಸೀರೀಸ್ ಎಲಿಮೆಂಟ್ಸ್: ಸ್ಕ್ಯಾಂಡಿಯಂ, ಟೈಟೇನಿಯಂ, ವನೆಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕ್ಕಲ್, ಕಾಪರ್ and then zinc. These are the 3D series elements. Atomic number already you know that. Last video dalli ನಾನು ಹೇಳಿದ್ದೀನಿ. 21, 22, 23, 24, 25, 26, 27, 28, 29 and then 30. 21 to 30 elements ಇದೆ. ಇದು 3D series ಅಲ್ಲಿ. Atomic size ಹೆಂಗ್ ವೇರಿಯೇಷನ್ ಆಗುತ್ತೆ? Already you know that. Generally atomic radius down the group increases, along the period decreases. ಅಲಾಂಗ್ ದಿ ಪೀರಿಯಡ್ ಏನಾಗ್ತಾ ಹೋಗುತ್ತೆ, ಲೆಫ್ಟ್ ರೈಟ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಏನಕ್ಕೆ ಅಲಾಂಗ್ ದಿ ಪೀರಿಯಡ್ ಡಿಕ್ರೀಸ್ ಆಗುತ್ತೆ? ಬಿಕಾಸ್ ಆಫ್ ಅಲಾಂಗ್ ದಿ ಪೀರಿಯಡ್ ಎಲೆಕ್ಟ್ರಾನ್ ಎಂಟರ್ ಇನ್ ಟು ಆನ್ ಆಟೋಮಿಕ್ ಆರ್ಬಿಟಲ್ ಇನ್ ದಿ ಸೇಮ್ ಆರ್ಬಿಟ್. ಸೇಮ್ ಆರ್ಬಿಟಲ್ಗೆ ಎಲೆಕ್ಟ್ರಾನ್ ಅಂದ್ರೆ ಅವ್ರ ಸೇಮ್ ಶೆಲ್ಗೆ ಎಲೆಕ್ಟ್ರಾನ್ ಎಂಟ್ರಿ ಆಗ್ತಾ ಹೋಗುತ್ತೆ. ಸೇಮ್ ಶೆಲ್ಗೆ ಎಂಟ್ರಿ ಆಗೋದ್ರಿಂದ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ನೋಡಿ ಇಲ್ಲಿ ಒಂದು ಆಟಮ್ ಅಂತ ಕನ್ಸಿಡರ್ ಮಾಡಿದ್ರೆ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಸುತ್ತ ಏನಾಗುತ್ತೆ, ಆರ್ಬಿಟಲ್ ಇರುತ್ತೆ. ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಇರುತ್ತೆ. ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ನ್ಯೂಕ್ಲಿಯಸ್. ನ್ಯೂಲಿ ಆಡೆಡ್ ಎಲೆಕ್ಟ್ರಾನ್ ಏನಾದ್ರು ನ್ಯೂಲಿ ಆಡೆಡ್ ಎಲೆಕ್ಟ್ರಾನ್ ಎಂಟರ್ ಇನ್ ಟು ದಿ ಸೇಮ್ ಆರ್ಬಿಟ್. ಸೇಮ್ ಆರ್ಬಿಟಲ್ ಎಂಟ್ರಿ ಆಯ್ತು ಅಂದ್ರೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸ್ ಆದ್ರೆ ಆಟೋಮಿಕ್ ರೇಡಿಯಸ್ ಆಲ್ಮೋಸ್ಟ್ ಆಲ್ ಡಿಕ್ರೀಸಸ್. ಓಕೆ, ದಟ್ಸ್ ವೈ ಅಲಾಂಗ್ ದಿ ಪೀರಿಯಡ್ ಎಲೆಕ್ಟ್ರಾನ್ ಎಂಟರ್ ಇನ್ ಟು ಸೇಮ್ ಆರ್ಬಿಟ್ ಅಥವಾ ಸೇಮ್ ಔಟರ್ ಮೋಸ್ಟ್ ಶೆಲ್. ಸೇಮ್ ಶೆಲ್ ಎಂಟ್ರಿ ಆಗೋದ್ರಿಂದ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸ್ ಆಗುತ್ತೆ, ಆಟೋಮಿಕ್ ರೇಡಿಯಸ್ ಡಿಕ್ರೀಸ್ ಆಗುತ್ತೆ. ಇದು ಆಲ್ರೆಡಿ ಯು ನೋ ದಟ್. ಡೌನ್ ದಿ ಗ್ರೂಪ್ ಏನಾಗುತ್ತೆ, ಜನರಲಿ ಆಟೋಮಿಕ್ ರೇಡಿಯಸ್ ಇನ್ಕ್ರೀಸಸ್. ಏನಕ್ಕೆ ಇನ್ಕ್ರೀಸ್ ಆಗುತ್ತೆ? ಬಿಕಾಸ್ ಆಫ್ ನ್ಯೂಲಿ ಆಡೆಡ್ ಎಲೆಕ್ಟ್ರಾನ್ ಎಂಟರ್ ಇನ್ ಟು ದಿ ನೆಕ್ಸ್ಟ್ ಆರ್ಬಿಟ್. ನೋಡಿ, ನೆಕ್ಸ್ಟ್ ಆರ್ಬಿಟಲ್ ಎಂಟ್ರಿ ಆಗುತ್ತೆ, ನೆಕ್ಸ್ಟ್ ಆರ್ಬಿಟಲ್ ಎಂಟ್ರಿ ಆಗ್ತಾ ಹೋಗುತ್ತೆ ನ್ಯೂಲಿ ಆಡೆಡ್ ಎಲೆಕ್ಟ್ರಾನ್. ದಟ್ಸ್ ವೈ ಆಟೋಮಿಕ್ ರೇಡಿಯಸ್ ಇನ್ಕ್ರೀಸಸ್. ನೆಕ್ಸ್ಟ್ ನ್ಯೂಲಿ ಆಡೆಡ್ ಎಲೆಕ್ಟ್ರಾನ್ ನೆಕ್ಸ್ಟ್ ಆರ್ಬಿಟಲ್ ಎಂಟ್ರಿ ಆಗೋದ್ರಿಂದ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸಸ್. ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸ್ ಆಯ್ತಂದ್ರೆ ಆಟೋಮಿಕ್ ರೇಡಿಯಸ್ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್. ಓಕೆ, ಇನ್ ಕೇಸ್ ಆಫ್ 3D ಸೀರೀಸ್ ಅಲ್ಲಿ ನೋಡೋಣ. ಸ್ಕ್ಯಾಂಡಿಯಂ ಆಟೋಮಿಕ್ ರೇಡಿಯಸ್ ಏನಿದೆ, ಆಟೋಮಿಕ್ ರೇಡಿಯಸ್ ಇನ್ ಟರ್ಮ್ಸ್ ಆಫ್ ಪಿಕೋಮೀಟರ್ ಅಲ್ಲಿ ತಗೊಂಡಿದ್ದೀನಿ. ಸ್ಕ್ಯಾಂಡಿಯಂ 164 ಇದೆ, 147, 135, 129. ಇಲ್ಲಿವರೆಗೂ ಪ್ರೋಗ್ರೆಸಿವ್ಲಿ ಆಟೋಮಿಕ್ ರೇಡಿಯಸ್ ಡಿಕ್ರೀಸಸ್ ಫ್ರಮ್ ಸ್ಕ್ಯಾಂಡಿಯಂ ಟು ಕ್ರೋಮಿಯಂ. ಇಲ್ಲಿಂದ ಇಲ್ಲಿಗೆ ಆಟೋಮಿಕ್ ರೇಡಿಯಸ್ ಡಿಕ್ರೀಸ್ ಆಗ್ತಾ ಇದೆ ಪ್ರೋಗ್ರೆಸಿವ್ಲಿ. ಯಾಕೆಂದ್ರೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸಸ್. ನ್ಯೂಲಿ ಆಡೆಡ್ ಎಲೆಕ್ಟ್ರಾನ್ ಎಂಟರ್ ಇಂಟು ಸೇಮ್ ಆರ್ಬಿಟ್. ಸೇಮ್ ಆರ್ಬಿಟ್ ಯಾವುದು? 3D1 4s2, 3D2 4s2, 3D3 4s2, 3D5 4s1. ಓಕೆ, ಹಾಗಾಗಿ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಸೇಮ್ ಆರ್ಬಿಟಲ್ ಎಂಟ್ರಿ ಆಗೋದ್ರಿಂದ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸಸ್, ಆಟೋಮಿಕ್ ರೇಡಿಯಸ್ ಡಿಕ್ರೀಸಸ್ ಫ್ರಮ್ ಸ್ಕ್ಯಾಂಡಿಯಂ ಟು ಕ್ರೋಮಿಯಂ. ಓಕೆ, ನೆಕ್ಸ್ಟ್ ಕ್ರೋಮಿಯಂ ಆನ್ವರ್ಡ್ಸ್. ಕ್ರೋಮಿಯಂ 129, manganese 129, iron 128, cobalt 128, nickel 128, copper also 128. Copper ಇಂದ zinc 137 ಆಗ್ತಾ ಇದೆ. ನೋಡಿ ಇಲ್ಲಿ ಕ್ರೋಮಿಯಂ ಟು ಕಾಪರ್ ಆಟೋಮಿಕ್ ರೇಡಿಯಸ್ ರಿಮೈನ್ಸ್ ಆಲ್ಮೋಸ್ಟ್ ಸೇಮ್ ಫ್ರಮ್ ಕ್ರೋಮಿಯಂ ಟು ಕಾಪರ್. ಏನಕ್ಕೆ ಆಲ್ಮೋಸ್ಟ್ ಆಲ್ ಕ್ರೋಮಿಯಂ ಟು ಕಾಪರ್ ಆಟೋಮಿಕ್ ರೇಡಿಯಸ್ ಸೇಮ್ ಆಗುತ್ತೆ? ಇಲ್ಲಿ ಸ್ಕ್ರೀನಿಂಗ್ ಎಫೆಕ್ಟ್ ಕೂಡ ಕಾಸ್ ಆಗುತ್ತೆ. ಸೇಮ್ ಎಲೆಕ್ಟ್ರಾನ್ ರಿಪಲ್ಷನ್, ಸ್ವಲ್ಪ ಎಲೆಕ್ಟ್ರಾನ್ ರಿಪಲ್ಷನ್ ಕೂಡ ಆಗತ್ತೆ. ಎರಡು ಸೇಮ್ ವೇ ಇರೋದ್ರಿಂದ, ಅಂದ್ರೆ ಸ್ಕ್ರೀನಿಂಗ್ ಎಫೆಕ್ಟ್ ಕೂಡ ಇರೋದ್ರಿಂದ
ಅಲ್ಲೇನಾಗುತ್ತೆ ಅಟಾಮಿಕ್ ರೇಡಿಯಸ್ ನಿಯರ್ಲಿ ಏನಾಗುತ್ತೆ ಸೇಮ್ ಆಗುತ್ತೆ. ಸ್ಕ್ಯಾಂಡಿಯಂ ಟು ಕ್ರೋಮಿಯಂ atomic radius decreases. Chromium to copper atomic radius almost all same. Why? Because of ಇಲ್ಲಿ screening effect cause ಆಗ್ತಾ ಇದೆ. And then nuclear charge ಕೂಡ increase ಆಗ್ತಾ ಇದೆ. ಎರಡು ಸೇಮ್ ಆಗೋದ್ರಿಂದ ಆಟೋಮಿಕ್ ರೇಡಿಯಸ್ ವೇರಿಯೇಷನ್ ಜಾಸ್ತಿ ವೇರಿಯೇಷನ್ ಆಗಲ್ಲ. ಆಲ್ಮೋಸ್ಟ್ ಕ್ರೋಮಿಯಂ ಟು ಕಾಪರ್ ರಿಮೈನ್ಸ್ ಸೇಮ್. ಇಲ್ಲಿ ನ್ಯೂಕ್ಲಿಯರ್ ಆಡೆಡ್ ಎಲೆಕ್ಟ್ರಾನ್ ಎಂಟ್ರಿ ಸೇಮ್ ಆರ್ಬಿಟಲ್ ಎಂಟ್ರಿ ಆಗ್ತಾ ಇತ್ತು, ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಇತ್ತು. ಬಟ್ ಕ್ರೋಮಿಯಂ ಇಂದ ಕಾಪರ್ ಗೆ ನ್ಯೂಕ್ಲಿಯರ್ ಆಡೆಡ್ ಎಲೆಕ್ಟ್ರಾನ್ ಎಂಟರ್ ಇಂಟು ಸೇಮ್ ಆರ್ಬಿಟ್, ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಅಂಡ್ ದೆನ್ ಸ್ಕ್ರೀನಿಂಗ್ ಎಫೆಕ್ಟ್ ಕೂಡ ಕಾಸ್ ಆಗುತ್ತೆ ಡ್ಯೂ ಟು ಎಲೆಕ್ಟ್ರಾನ್ ರಿಪಲ್ಷನ್. ಏನಕ್ಕೆ? ಇಲ್ಲಿ 3d5 4s1 ಇರುತ್ತೆ. ಇಲ್ಲಿ 3d5 d5 ಅಂದ್ರೆ ಡಿ ನಲ್ಲಿ 5 ಎಲೆಕ್ಟ್ರಾನ್ಸ್ ಇತ್ತು ಅಂದ್ರೆ ಹಾಫ್ ಫೀಲ್ಡ್. ಓಕೆ, ಮ್ಯಾಂಗ್ನೀಸ್ ಬಂದ್ರೆ 3d5 4s1 ಇರೋದು 3d5 4s2 ಆಯ್ತು. 4s ಯಾವಾಗ 2 ಆಯ್ತು, 2 ಎಲೆಕ್ಟ್ರಾನ್ಸ್ ಅಂದ್ರೆ ಎಸ್ ಆರ್ಬಿಟಲ್ ಏನಾಯ್ತು ಪೇರ್ ಆಯ್ತು. ಇಲ್ಲಿ ಎಲೆಕ್ಟ್ರಾನ್ ರಿಪಲ್ಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ 3d5 4s1 3d5 4s2 ಇಲ್ಲಿ 3d6 4s2 6 ಅಂತಂದ್ರೆ ಇಲ್ಲಿ 1 ಪೇರ್ ಆಗುತ್ತೆ ಡಿ ನಲ್ಲಿ, 4s ಅಲ್ಲಿ 1 ಪೇರ್ ಆಗುತ್ತೆ. ಮತ್ತೆ ಅಲ್ಲ ಎಲೆಕ್ಟ್ರಾನ್ ಸ್ವಲ್ಪ ರಿಪಲ್ಷನ್ ಸ್ಟಾರ್ಟ್ ಆಗುತ್ತೆ. ಅಟಾಮಿಕ್ ರೇಡಿಯಸ್ ಸ್ವಲ್ಪ ಇನ್ಕ್ರೀಸ್ ಆಯ್ತು. ಆಕ್ಚುಲ್ ಆಗಿ ಇನ್ಕ್ರೀಸ್ ಆಗೋದ್ರಿಂದ ನಿಯರ್ಲಿ ಕ್ರೋಮಿಯಂ ಮತ್ತೆ ಮ್ಯಾಂಗನೀಸ್ ಐರನ್ ಆಲ್ಮೋಸ್ಟ್ ಆಲ್ ಏನಾಗ್ತಾವ್ರಿ ಸೇಮ್ ಆಗ್ತವೆ. ಟೋಟಲಿ ಕ್ರೋಮಿಯಂ ಟು ಕಾಪರ್ ಆಲ್ಮೋಸ್ಟ್ ಅಟಾಮಿಕ್ ರೇಡಿಯಸ್ ರಿಮೈನ್ಸ್ ಸೇಮ್ ಡ್ಯೂ ಟು ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂಡ್ ಆಲ್ಸೋ ಎಲೆಕ್ಟ್ರಾನ್ ರಿಪಲ್ಷನ್. ಓಕೆ, ಅಥವಾ ಸ್ಕ್ರೀನಿಂಗ್ ಎಫೆಕ್ಟ್. ಓಕೆ, ನೆಕ್ಸ್ಟ್ ಕಾಪರ್ ಟು ಜಿಂಕ್ ಆಟೋಮಿಕ್ ರೇಡಿಯಸ್ ಇನ್ಕ್ರೀಸಸ್. ಏನಕ್ಕೆ ಇನ್ಕ್ರೀಸ್ ಆಯ್ತು? ಜಿಂಕ್ ಅಟಾಮಿಕ್ ನಂಬರ್ 30, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದ್ರೆ ಆರ್ಗಾನ್ 3d10 4s2. ನೋಡಿ, ಡಿ ಕಂಪ್ಲೀಟ್ಲಿ ಫಿಲ್ಡ್ ಆಯ್ತು, ಎಲ್ಲವೂ ಪೇರ್ ಇದಾವೆ. 4s ಕಂಪ್ಲೀಟ್ಲಿ ಫಿಲ್ ಇದೆ, ಅದು ಕೂಡ ಪೇರ್ ಇದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಪೇರ್ ಇರೋದ್ರಿಂದ ಎಲೆಕ್ಟ್ರಾನ್ ರಿಪಲ್ಷನ್ ಜಾಸ್ತಿ ಆಗುತ್ತೆ. ಯಾವಾಗ ಎಲೆಕ್ಟ್ರಾನ್ ರಿಪಲ್ಷನ್ ಜಾಸ್ತಿ ಆಗುತ್ತೋ ಎಲೆಕ್ಟ್ರಾನ್ ಕ್ಲೌಡ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಅವಾಗ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸಸ್ ಬಿಕಾಸ್ ಆಫ್ ಎಲೆಕ್ಟ್ರಾನ್ ರಿಪಲ್ಷನ್. ಓಕೆ, ನಾರ್ಮಲಿ ನೆನ್ಪಿಟ್ಕೊಂಡಿರಿ, ಸ್ಕ್ಯಾಂಡಿಯಂ ಟು ಕ್ರೋಮಿಯಂ atomic radius decreases, progressively decreases, but chromium to copper atomic radius nearly same. Copper to zinc atomic radius increases due to electron repulsion. ಓಕೆ, ಇಲ್ಲಿ ಸ್ಕ್ರೀನಿಂಗ್ ಎಫೆಕ್ಟ್ ಅಂದ್ರೆ ನಾನು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸ್ಕ್ರೀನಿಂಗ್ ಎಫೆಕ್ಟ್ ಅಂದ್ರೆ ಏನು. ವಾಟ್ ಈಸ್ ಸ್ಕ್ರೀನಿಂಗ್ ಎಫೆಕ್ಟ್? ಮೀನ್ಸ್ ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್ shield the outer shell electron from the nucleus. ಹಾಗಾದ್ರೆ ಇಲ್ಲಿ ಯಾವ ಶೇಡ್ ಮಾಡುತ್ತೆ ಸರ್? ನೋಡಿ, ಇಲ್ಲಿ 3d and then 4s ಬರ್ಕೊಂಡಿದ್ದೀರಾ. 4s ಫಸ್ಟ್ ಲೋಯರ್ ಎನರ್ಜಿ, ಆ ನಂತರ 3d, 4s ಲೋಯರ್ ಎನರ್ಜಿ, ಆ ನಂತರ 3d ಆರ್ಬಿಟ್. 4s shields the 3d orbit from nucleus. ಓಕೆ, ಇದನ್ನ ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಕರಿತೀನಿ. Inner shell electron shield the outer shell electron from the nucleus is called as screening effect. ಹಾಗಾದ್ರೆ ಇಲ್ಲಿ ಯಾವ ಆರ್ಬಿಟ್ ಸ್ಕ್ರೀನ್ ಮಾಡ್ತಾ ಇದೆ? 4s ಎಲೆಕ್ಟ್ರಾನ್ ಸ್ಕ್ರೀನ್ ಆಗಿ ಆಕ್ಟ್ ಮಾಡ್ತಾ ಇದೆ. ಯಾವುದಕ್ಕೆ? 3d ಆರ್ಬಿಟ್ ಗೆ. ಇಲ್ಲಿ ಸ್ಕ್ರೀನಿಂಗ್ ಎಫೆಕ್ಟ್ ಇರೋದ್ರಿಂದ ಅಟಾಮಿಕ್ ರೇಡಿಯಸ್ ಏನಾಗ್ತಾ ಹೋಗುತ್ತೆ, ವೇರಿಯೇಷನ್ ಆಗುತ್ತೆ.